ಅಮ್ಮ, ಒಂದ್ ಕಡೆ ನೋಯ್ತದೆ, ಒಂದ್ ಕಡೆ ತಪ್ತದೆ. ನನ್ನ ಮೈನಲ್ಲಿ ಇಷ್ಟೊಂದು ಪಾಠಗಳವೆ ಅಂತ ನನ್ಗೆ ಇವತ್ತೇ ಗೊತ್ತಾಗಿತ್ತು. ಏನು ಪೊಲೀಸ್ನವ್ರು ನೀವೀಗ ಮಾತ್ರ ಹೊಡೆದಾಗ ಮಾತಾಡ್ತಾ ಇದ್ಯಾ? ಅಲ್ಲಿ ನಮ್ಗೇನು ಹೊಡೆದಿಲ್ವಾ? ನೋಡು ನೋಡು, ನನ್ ಮೂಗ್ನ ಸಂಪ್ಯ ಹೂವಿನ ತರ ಇತ್ತು, ಈಗ ಕಮಲ ತರ ಅಳ್ಕೊಂಡ್ಬಿಟ್ಟದೆ. ನೋಡ್ರಮ್ಮ, ಲೈಫ್ ನಲ್ಲಿ ಇವೆಲ್ಲ ಕಾಮನ್ ಅಮ್ಮ. ಹಂದಿ ಹೆಗ್ಗಣ, ನಿನ್ನ ಕರಿ ಮುಖಾನ ನನಗೆ ತೋರಿಸ್ಬೇಡ. ಗೆಟ್ ಔಟ್. ನೋಡೋ ಹೇಗ್ ಮಾತಾಡ್ತಾವನೆ. ಇವನ್ ಫ್ರೆಂಡ್ ಮಾಡಿದ ಮೋಸಕ್ಕೆ ಇವನೇನ ಮಾಡ್ತಾನೆ? ನನ್ನ ಹೆಂಡತಿ ಸರ ಹಣ ಇಟ್ಟ ಹಣ ತಂದೆ. ಈಗ ಅವ್ಳು ಕೇಳಿದ್ರೆ ಏನ್ ಹೇಳಿ? ನನ್ನ ಹೆಂಡತಿನೂ ಬರ್ತಾಳೆ, ಟ್ರೈನಿಂಗ್ ಏನಾಯ್ತು ಅಂತ ಕೇಳ್ತಾಳೆ. ನಾನೇನು ಉತ್ತರ ಕೊಡ್ಲಿ? ಅಯ್ಯೋ, ಯಾಕೋ ವರಿ ಮಾಡ್ಕೊತಾ ಇದ್ದೀರಾ? ಬಾಂಬೆ ಫ್ರೆಂಡ್ ಮೋಸ ಮಾಡಿದ್ರೇನು? ಹೈದರಾಬಾದ್ ಅಲ್ಲಿ ಇನ್ನೊಬ್ಬ ಫ್ರೆಂಡ್ ಇದ್ದಾನೆ, ಅವ್ನ್ ಕೇಳ್ಕೊಂಡ್ ಬರ್ತೀನಿ ಬಿಡ್ರಮ್ಮ. ಐಡಿಯಾ ಗಿಡ ಅಂದ್ರೆ ಹಲ್ಲೆಲ್ಲ ಉರಿಸ್ಬಿಡ್ತೀನಿ. ಖುಷಿ ಅಮ್ಮ, ಖುಷಿ. ಬೀಗ ಹಾಕ್ಬಿಟ್ಟದೆ. ನಮ್ಮನೇನು ಬೀಗ ಹಾಕಿದ್ಯಪ್ಪ. ಒಂದ್ ವೇಳೆ ನಾವಿಲ್ಲ ಅನ್ಬಿಟ್ಟು ಸಿನಿಮಾ ಗಿನ್ಮಾಗಿನ ಹೊಟ್ಟೋದ? ಮೀನಾ ಮೀನಾ, ಏನಪ್ಪ? ಅಮ್ಮ ಎಲ್ಲಮ್ಮ ಹೋಯ್ತು? ಅಮ್ಮ ಶುಗರ್ ಆಂಟಿ ಜೊತೆ ಕೆಲ್ಸಕ್ಕೆ ಹೋದ್ರಪ್ಪ. ಕೆಲ್ಸಕ್ಕೆ ಹೋದ್ಲ? ನಿನಗೆ ಚೆನ್ನಾಗ್ ಗೊತ್ತೇನಮ್ಮ? ಗೊತ್ತಪ್ಪ, ಬೆಳಗ್ಗೆನೆ ಹೋದ್ರು. ಆಟ ಆಡ್ಬಿಟ್ಟು ಕೊಡ್ತೀನಿ. ನಾನು ಕೊಡಲ್ಲ. ಏನ್ ಮಾಡ್ತಾ ಇದ್ದೀರಾ? ಯಾವಾಗ್ಲೂ ಆಟನಾ? ಸ್ವಲ್ಪ ಹೊತ್ತು ಓದ್ಕೊಳಕ್ಕಾಗಲ್ಲ? ಅಮ್ಮ, ಅಪ್ಪ ಬಂದಿದಾರಮ್ಮ. ಬಂದ್ರು? ಆಗ್ಲೇ ಸ್ವಲ್ಪ ಹೊತ್ತು ಆಯ್ತಮ್ಮ. ಎಲ್ಲಿದ್ದಾರೆ? ಅಮ್ಮ, ಅಪ್ಪ ನಿನ್ ಮೇಲೆ ಕೋಪ ಮಾಡ್ಕೊಂಡ್ ಕೂತಿದ್ದಾರೆ. ಯಾಕೆ? ನೀನ್ ಬೆಳಗ್ಗೆ ಕೆಲ್ಸಕ್ಕೆ ಹೋದೆ ಅಂತ ಇವಳು ಹೇಳ್ಬಿಟ್ಲು. ಯಾಕೆ ಹೇಳ್ದೆ? ನಾ ಬಂದ್ ಹೇಳ್ತಿರ್ಲಿಲ್ವಾ? ಯಾವಾಗ ಬಂದ್ರಿ? ಹೌದು, 1 ತಿಂಗಳು ಟ್ರೈನಿಂಗ್ ಅಂತ ಹೇಳಿ ಇಷ್ಟು ಬೇಗ ಬಂದ್ರಿ? ಕಣ್ಣೇನಾಯ್ತು? ಮೊದಲು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ನಾನು ಬೇಡ ಅಂದ್ರು ನಿನ್ ಕೆಲ್ಸಕ್ಕೆ ಹಾಕೋದೆ? ಕೋಪ ಮಾಡ್ಕೊಳ್ದೆ ಸಮಾಧಾನವಾಗಿ ಕೇಳಿ ಹೇಳ್ತೀನಿ. ನಾನ್ ಬೇಡ ಬೇಡ ಅಂದ್ರು ನಿನ್ ಕೆಲ್ಸಕ್ಕೆ ಹೋಗಿದ್ಯಲ್ಲ, ಏನಿದ್ರತ್ತ? ನೀವ್ ಹೇಳೋದನ್ನೆಲ್ಲ ನಾನು ಯಾಕೆ ಕೇಳ್ಬೇಕು ಅನ್ನೋ ಕೊಬ್ಬುತ್ತಾನೆ ನಿನಗೆ? ಅಯ್ಯೋ, ಕೊಬ್ಬು ಗಿಬ್ಬು ಎಲ್ಲ ಏನು ಇಲ್ಲ ರೀ. ನಾನ್ ಕೆಲ್ಸಕ್ಕೆ ಹೋಗಕ್ಕೆ ಕಾರಣ ಇತ್ತು. ಏನೇ ದೊಡ್ಡ ಕಾರಣ? ಬಾಯಿ ಬಂದಿದ್ದನ್ನ ಹೇಳಿ ನಾನು ಸಮಾಧಾನ ಮಾಡಕ್ ನೋಡ್ಬೇಡ. ಬಾಯಿಗೆ ಬಂದಿದ್ ಹೇಳೋದು, ಸುಳ್ಳು ಹೇಳೋದು ಇವೆಲ್ಲ ನಿಮ್ ಕೆಲ್ಸ, ನಂದಲ್ಲ. ಹೆಂಡತಿ ಅನ್ನೋಳ್ ಮೇಲೆ ನಂಬಿಕೆ ಇದ್ದಿದ್ರೆ ಬಾಂಬೆಗೆ ಹೋಗೋವಾಗ ಸುಳ್ಳು ಹೇಳಿ ಹೋಗ್ತಿರ್ಲಿಲ್ಲ. ಕೆಲ್ಸ ಹೋಯ್ತು ಅಂತ ನಿಜ ಹೇಳ್ತಿದ್ರಿ. ಮಾಡೋ ತಪ್ಪೆಲ್ಲ ನೀವು ಮಾಡಿ ನನ್ನ ಮೇಲೆ ಎಗರಾಡ್ತೀರಾ? ನೀವು ಮನೆಯಿಂದ ಹೊರಟ ತಕ್ಷಣ ಸಾಲ್ಗಾರೆಲ್ಲ ಮನೆ ಮುಂದೆ ಬಂದು ಗಲಾಟೆ ಮಾಡಕ್ ಶುರು ಮಾಡಿದ್ರು. ನೀವು ನೀವು ನನ್ಗೊಂದ್ ಮಾತು ಹೇಳ್ದೆ ಆ ಆಫೀಸ್ ಪ್ಯೂನ್ ಹತ್ರ 20,000 ಸಾಲ ಮಾಡಿದಿರಲ್ಲ, ಅವನು ಒಂದ್ ಮನೇಲಿರೋ ಸಾಮಾನೆಲ್ಲ ತಗೊಂಡು ಹೋಗ್ತೀನಿ ಇಂದ. ನೀವು ಬೇರೆ ಇಲ್ಲ, ಏನೋ ಮಾಡಿ ತಡ್ದೆ. ಇಂಥ ಸಂದರ್ಭದಲ್ಲಿ ನಾ ಏನ್ ಮಾಡ್ಬೇಕು? ಈಗ ನಿಮಗೆ ಕೆಲ್ಸ ಇಲ್ಲ, ಇಷ್ಟೊಂದೆಲ್ಲ ಒಬ್ರೇ ನಿಭಾಯಿಸೋದ್ ಕಷ್ಟ ಅಂತ ನಾನು ಕೆಲ್ಸಕ್ಕೆ ಸೇರ್ತೆ. ಅಂದ್ರೆ ನನಗ್ ಕೆಲ್ಸ ಇಲ್ಲ, ಇನ್ಮೇಲಿಂದ ನನ್ನ ಕೆಲ್ಸ ಸಂಸಾರ ನಡ್ಸಕ್ಕಾಗಲ್ಲ ಅಂತ ನೀನೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟೆ? ಯಾಕ್ರಿ ಏನೇನೋ ತಪ್ಪಾರ್ಥ ಕಂಡು ಹಿಡಿತೀರಾ? ಗಂಡನಿಗೆ ಕಷ್ಟ ಬಂದ್ರೆ ಅದನ್ನ ಹೆಂಡತಿ ಹಂಚ್ಕೊಳ್ಳೋದು ತಪ್ಪ? ನೀನೇನೇ ಹೇಳು, ನೀನ್ ಕೆಲ್ಸಕ್ಕೆ ಹೋಗಿ ತಪ್ಪು ತಪ್ಪು. ನೋಡಿ, ಯಾರು ನನ್ನ ದಾರಿ ಗಡ್ಡ ಬರಬೇಡಿ. ಅವಳು ನನ್ನ ಮಾತು ಮೀರಿದಾಳೆ, ನಾನು ಹಾಕಿದ ಗೆರೆ ದಾಟಿದಾಳೆ. ಇವತ್ತು ಅವಳು ರಕ್ತ ನೋಡಿದರ್ತು ನನ್ನ ಮನಸ್ಸು ಸಮಾಧಾನ ಇಲ್ಲ. ಬಿಡಿ. ಯಾಕ್ರಿ ಯಾಕ್ರಿ ಅವಳು ಹೊಡಿತಾ ಇದ್ದೀರಾ? ಯಾಕೆ ಏನು ಅಂತ ನಾನು ಕೇಳ್ಬೇಡಿ. ಲೋ, ಹೋಗ್ಲಿ ಬಿಡ. ಏನು ನೀನ್ ಸುಮ್ನೆ ಇರೋ. ನಾನು ಗಂಡ್ಸು, ನನ್ನೊಂದು ಮಾತು ಕೇಳದೆ ಇವಳು ಕೆಲ್ಸಕ್ಕೆ ಹೋಗೋ ನಿರ್ಧಾರ ಮಾಡಿದಾಳಲ್ಲ, ಇವಳಿಗೆ ಎಷ್ಟು ಕೋಪ ಇರ್ಬೇಡ. ಬಿಡು ಬಿಡು ಇಲ್ಲಿ. ಲೋ ಲೋ ಲೋ, ಸಮಾಧಾನ ಮಾಡ್ಕೋ. ಇವರೇ ನಿನ್ನೆ ನಿರ್ಧಾರ ಮಾಡಿದಾರ? ಯಾವತ್ ನಮ್ಮನ್ನ ಕೆಲ್ಸಕ್ಕೆ ಹೋಗ್ಲಾ ಅಂತ ಕೇಳಿದ್ರು ಅವತ್ತೇ ನಿರ್ಧಾರ ಮಾಡಿದಾರೆ. ನೀನ್ ಇನ್ನೆಷ್ಟೊತ್ತು ಮಳಿ ಬಚ್ಚಿಟ್ಕೊಂಡಿರ್ತೀನಿ, ನಾನು ನೋಡಬಿಡ್ತೀನಿ. ಅರೇ ನೀನ್ ಇದೇ ಬರಲ್ಲ, ಆಚೆ ಬರ್ಬೇಕು. ನೀನ್ ಬಂದ ತಕ್ಷಣ ನಿನ್ ಹೊಡೆದು ಬಾವಿಗೆ ಹಾಕ್ಲಿಲ್ಲ, ನಾನು ಗಂಡಸೇ ಅಲ್ಲ, ನನ್ನ ಹೆಸರು ಕೈಯರೇ ಅಲ್ಲ. ಯಾವ ಸೀಮೆ ಗಂಡಸ್ರಿ ನೀವು? ಹೆಂಡತಿ ಹತ್ರ ನಿಜ ಹೇಳಿ ಹೋಗೋ ಯೋಗ್ಯತೆ ಇಲ್ಲ, ಮಾತಾಡ್ತೀರಾ? ಓವರ್ ಆಗಿ ಮಾತಾಡ್ತಾ ಇದ್ಯಾ? ನಾನು ಗಂಡಸು, ಎಲ್ಲಾ ವಿಷಯನೂ ನಿನ್ಗೆ ಹೇಳಿ ಹೋಗ್ಬೇಕು ಅನ್ನೋ ರೂಲ್ಸ್ ಇಲ್ಲ.
ಹಾಗೇನೆ ನಾನ್ ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ಹೇಳೋಕೆ ನಿಮ್ಗೆ ಯಾವ ರೈಟ್ಸು ಇಲ್ಲ. ರೈಟ್ಸು ಗೀಟ್ಸು ಅಂತ ಮಾತಾಡೋದಕ್ಕೆ ಇದು ಕೋರ್ಟ್ ಅಲ್ಲ ಅಮ್ಮಣ್ಣಿ, ಸಂಸಾರ. ಇಲ್ಲಿ ರೈಟ್ಸು ಲಾ ಅಂತ ಮಾತಾಡಿದ್ರೆ ಸಂಸಾರ ಕೊಲಾಪ್ಸ್ ಆಗ್ಬಿಡುತ್ತೆ. ಹುಷಾರ್. ಲೋ 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 ವಿಷಯ ತಿಳಿದಿರ ಮಾತಾಡ್ತಾ ಇದೀರಲ್ರ. ಏನ್ ಗುರು? ಇದು ಇವ್ರುಗಳೆಲ್ಲ ಮಾತಾಡ್ತಾ ಇರೋದು. ಆ ಎದುರು ಮನೇಲಿ ಇದ್ದಾಳಲ್ಲ ಸುಗುಣ, ಅವಳು ಹೇಳ್ಕೊಟ್ಟಿದ್ದಾಳೆ, ಇವ್ರು ಮಾತಾಡ್ತಾ ಇದಾರೆ. ಇವ್ರುಗಳು ಕೆಲ್ಸಕ್ಕೆ ಸೇರ್ಬೇಕಾದ್ರೆ ಅವಳೇ ಕಾರಣ. ಬೇರೆಯವ್ರ ಮಾತು ಕೇಳೋಷ್ಟು ದಡ್ರಲ್ಲ ನಾವು, ನಮಗೂ ಬುದ್ಧಿ ಇದೆ. ನಿಮ್ ಬಂಡವಾಳ ಎಲ್ಲ ನೋಡಿದ್ಮೇಲೆ ನಾವು ಕೆಲ್ಸಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದು. ಸರಿಯಾಗಿ ಹೇಳ್ದೆ. ನಾವು ದುಡಿದಿದ್ರೆ ನೀವು ನಿಮ್ ಮಕ್ಳೆಲ್ಲ ಬೀದಿಲ್ ಬೀಳ್ತಿದ್ರಿ. ಅಮ್ಮ ತಾಯೇ ಕವಳ. ನನ್ನ ತಿಂದು ನನ್ನ ಮಕ್ಕಳನ್ನ ಬೀದಿಲ್ ಭಿಕ್ಷೆ ಬೇಡ ಅಂತ ನೀನು. ನಿಲ್ಲಿಸ್ರಿ, ಏನಣ್ಣ ಕೊಂದು ಬಿಡ್ತೀರಾ? ಎಲ್ಲಿ ಮುಟ್ಟಿ ನೋಡ. ಸುಮ್ನೆ ಕೂಗಾಡ್ಬಿಟ್ರೆ ನ್ಯಾಯ ಅನ್ಯಾಯ ಆಗಲ್ಲ. ಅವಳು ಹೇಳಿದ್ರೆ ತಪ್ಪೇನಿದೆ? ನಾವೆಲ್ಲ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಮುಂದಿನ ತಿಂಗಳಿಂದ ನಮ್ಮನೆ ನಡೆಯಲ್ಲ. ಮುಚ್ಚ ಬಾಯಿ. ಏನ್ ಪ್ರತಿ ತಿಂಗಳು ನೀನೇ ತಂದಾಗ್ತಾ ಇದ್ದ? ಮಾತಾಡುವಾಗ ಮೈ ಮೇಲೆ ಪ್ರಜ್ಞೆ ಇರ್ಲಿ. ಈಗೇನ್ ಕೆಲ್ಸಕ್ಕೆ ಹೋಗೋದ್ ನಿಲ್ಲಿಸ್ತಿರೋ ಇಲ್ವೋ? ನೀವು ಸಾಲ ತೀರ್ಸಿ ಆಮೇಲೆ ನಿಲ್ಲಿಸ್ತೀನಿ. ಏನ್ ಸವಾಲ್ ಹಾಕ್ತಾ ಇದೀಯಾ? ಇನ್ 2 ತಿಂಗಳ ಕಣೆ, ಸಾಲಾನು ತೀರಿಸ್ತೀನಿ, ನಿನ್ ಕೊಬ್ಬು ಒಡಗಿಸ್ತೀನಿ. ಯಾವ್ದನ್ನು ಹೇಳ್ಬೇಡಿ, ಮಾಡ್ ತೋರ್ಸಿ. ಗಂಡನ ಮಾತನ್ನ ಮೀರಿ ನಾವು ಕೆಲ್ಸಕ್ಕೆ ಹೋಗಿ ತಪ್ಪು ಅಂತ ನಿಮಗ ಅನ್ಸೋ ಹಾಗೆ ಮಾಡ್ಲಿಲ್ಲ. ನಾವು ಗಂಡಸ್ರೇ ಅಲ್ಲ. ನಾವು ಮಾಡಿದ್ದು ನ್ಯಾಯ ಅಂತ ನಿಮ್ ಬಾಯಲ್ಲೇ ಹೇಳಿಸ್ಲಿಲ್ಲ. ನಾವು ಹೆಂಗಸ್ರೇ ಅಲ್ಲ. ಓಹೋ, 3 ಜನ ಸೇರ್ಕೊಂಡು ಸವಾಲ್ ಹಾಕ್ತಾ ಇದ್ದೀರಾ? ಗಂಡಸರನ್ನ ಸೋಲ್ಸಿ ಹೆಂಗಸ್ ಗೆದ್ದಿರೋದು ಚರಿತ್ರೆಯಲ್ಲೇ ಇಲ್ಲ. ಬಂದ್ರ ಒಂದ್ ಕೈ ನೋಡ ಬಿಡೋಣ. ಸರಿಯಾಗಿ ಮಿಸ್ ಮಾಡ್ಬೇಡ. ನಮಸ್ಕಾರ ಸರ್. ನಮಸ್ಕಾರ. ಇವ್ರು ನೀವೇ ಅಲ್ವಮ್ಮ ಕೆಲ್ಸಕ್ಕೆ ಸೇರ್ಸಿದ್ದು? ಸರ್. ನಮಸ್ಕಾರ ಸರ್. ಹೇಗ್ ಮಾಡ್ತಾರಮ್ಮ ಕೆಲಸ? ಕೆಲಸ ಬಹಳ ಫಾಸ್ಟ್ ಆಗಿ ಮಾಡ್ತಾರೆ ಸರ್. ಹಾಗೇನೆ ಪ್ರೊಡಕ್ಷನ್ ತುಂಬಾ ಚೆನ್ನಾಗಿ ಕೊಡ್ತಾರೆ ಸರ್. ಗುಡ್, ವೆರಿ ಗುಡ್. ಐ ಅಪ್ರಿಶಿಯೇಟ್ ದಟ್. ಕೆಲಸ ಬಹಳ ಬೇಗ ಕಲ್ತಿದ್ದೀರಿ ಸರ್. ಈಗಿನೂ ನಾನೇ ಸೇರಿಸಿದ್ದು. ಇವರು ಬಹಳ ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾರಲ್ವಾ? ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ ಸರ್. ಇದು ಟಿಪಿಟಾಪ್. ಪರವಾಗಿಲ್ವೇ, ಒಳ್ಳೆ ಹೆಸರು ತಗೊಂಡಿರಿ. ತಗೊಳ್ಳೋ ಸಂಬಳಕ್ಕೆ ಅಷ್ಟು ಮಾಡಿದ್ರೆ ಹೇಗೆ? ಅಷ್ಟೇನು? ಶಿಷ್ಯ, 9 ಗಂಟೆ ಆಯ್ತು. ಉದಯ ಟಿವಿ ನ್ಯೂಸು ಮುಗಿದೋಯ್ತು. ಇನ್ನೂ ಇವ್ರು 3 ಜನ ಬರ್ಲಿಲ್ವಲ್ಲೋ? ಅವ್ರು ಯಾವತ್ತು 3 ಕೆಲ್ಸಕ್ಕೆ ಸೇರ್ಕೊಂಡ್ರು ಅವತ್ತೇ ಮುಗಿದೋಯ್ತ್ಕೊಂಡ್ರು. ಅಪ್ಪ, ನಾಳೆ ಮ್ಯಾಥ್ಸ್ ಟೆಸ್ಟ್ ಇದೆ, ಹೇಳ್ಕೊಡಪ್ಪ. ಏನ್ ಲೆಕ್ಕನಮ್ಮ ಇದು? ಮಲ್ಟಿಪ್ಲಿಕೇಶನ್ ಅಂಡ್ ಸಬ್ಟ್ರಾಕ್ಷನ್ ಅಪ್ಪ. ಇದೇನ್ ಲೆಕ್ಕನೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ನೀನ್ ಹೆಂಗಿದ್ರು ಡಿಗ್ರಿ ಸ್ಟೂಡೆಂಟ್ ಅಲ್ವಾ, ಸ್ವಲ್ಪ ಹೇಳ್ಕೊಡ. ಹೋಗಲಿ, ನನ್ನ ಹೆಂಡತಿ ಬಂದಿಲ್ಲ ಅಂತ ಒಂದೇ ಟೆನ್ಷನ್ ಅಲ್ಲಿ ನಾನಿದ್ದೀನಿ. ಸುಮ್ನೆ ನನ್ನ ತಲೆ ತಿನ್ಬೇಡ. ನೋಡಮ್ಮ, ನನಗೆ ಎಲ್ಲ ಲೆಕ್ಕನೂ ಬರುತ್ತೆ, ಆದ್ರೆ ಈಗ ಹೇಳ್ಕೊಡೋ ಟೈಮ್ ಇಲ್ಲ. ಅಮ್ಮ ಬಂದ್ಬಿಡ್ತಾಳಲ್ಲ, ಹೇಳ್ಕೊಡ್ತಾಳೆ. ಅಮ್ಮ ಬೇರೆ ಕೆಲ್ಸಕ್ಕೆ ಹೋಗ್ತಾರೆ. ಈ ಕೆಲ್ಸ ಇಲ್ದೇ ಇರೋದು ನಿನಗಲ್ವಾ? ನೀನೇ ಹೇಳ್ಕೊಡು. ನಮಗ್ ಕೆಲ್ಸ ಇಲ್ಲ ಅಂತ ನಿನಗೆ ಯಾರು ಹೇಳಿದ್ದು? ಅಮ್ಮ ಹೇಳಿದ್ರು. ಸರಿ ನೀವ್ ಓದ್ಕೋ. ನನ್ನ ಮಕ್ಳ ನೋಡಿ, ನಮಗ್ ಕೆಲ್ಸ ಇಲ್ಲ ಅಂತ ನಮ್ಮ ಮಕ್ಳು ಆಗ್ಲೇ ಗೊತ್ತಾಗಿದೆ. ಅಪ್ಪ, ಏನೋ ಆಯ್ತು ಪಾಪ. ಲೇ ಸಿಚ, ಸುಮ್ನೆ ಇಲ್ಲ. ಏಯ್, ಹೋಗಕ್ ಗೊತ್ತಾಯ್ತದೆ, ತೊಳ್ಕೊಳಕ್ ಗೊತ್ತಾಯ್ಕಿಲ್ವಾ? ದಿನಾಗ್ಲೂ ಅಮ್ಮನೇ ಅಪ್ಪ ತೋರಿಸ್ತಿದ್ದು. ನೋಡ್ದೇನ್ರೋ ಹೆಂಗ್ ತಯಾರು ಮಾಡ್ಬಿಟ್ಟಿದ್ದಾಳೆ. ಬರ್ಲಿ ಅವಳು ಹಂಗೆ ಕಟ್ಕಟ ಅಂತ ಮೂಳೆ ಕಡ್ದಾಕ್ಬಿಡ್ತೀನಿ. ಅಡಿಯೋ. ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿಯ ಸತ್ತೇರಿಕೆ. ಏನೋ ಇದು, ಹೆಂಡತಿ ಸೀರೆ ಒಗ್ಯಕ್ ಶುರು ಮಾಡ್ಬಿಟ್ಟಿದ್ಯಲ್ಲೋ. ಸರಿಯಾಗಿ ನೋಡಲೇ ಕುಳ್ಳ, ಇದು ನನ್ನ ಹೆಂಡತಿ ಸೀರೆ ಅಲ್ಲ, ನನ್ನ ಬ್ಯೂಟಿಫುಲ್ ಸಿಂಗಾಪುರ್ ಲುಂಗಿ. ಅಯ್ಯೋ ನನ್ನ ಮಗನೇ, ಸಿಂಗಾಪುರದಾದ್ರೇನು ಬರ್ಮಾದಾದ್ರೇನು ಅದನ್ನು ನೀನ್ ಹೆಂಡತಿನೇ ಒಗಿಬೇಕು. ಹೌದಪ್ಪ, ಅವಳೇ ಒಗಿಬೇಕು. ಆದ್ರೆ ಅವಳು ಮನೇಲಿ ಇದ್ರೆ ತಾನೆ ಬೆಳಗ್ಗೆನೇ ಅಬೇಸ್. ಲೋ ಕರಿಯ ರಾಮನಾಥ, ಬನ್ರಲ್ಲಿ. ಏನ್ ಗುರು? ಕೆಲ್ಸ ಕಾಲಿದೆ ಅಂತ ಪೇಪರ್ ಹಾಕಿದಾರೆ. ಸಂಬಳ ಎಷ್ಟು ಗೊತ್ತಾ? 5,000 ರೂಪಾಯಿ. ಮಂಡ್ಯದಲ್ಲಿ. ಮಂಡ್ಯದಲ್ಲ? ಯಾಕೋ ಮಂಡ್ಯ ಅಂದ ತಕ್ಷಣ ಬಾವೆ ಬಿಡ್ತಾ ಇದ್ಯಾ? ಇಲ್ಲಿಂದ 80 ಕಿಲೋಮೀಟರ್. 85. ನಾನು ಬರಲ್ಲಮ್ಮ. ಯಾಕೋ? ಅಲ್ಲ ಗುರು, ನನ್ನ ಹೆಂಡತಿ ಕೆಲ್ಸಕ್ಕೆ ಹೋಗಕ್ ಶುರು ಮಾಡ್ದಾಗಿಂದ ನನಗ್ ಟಚಿಂಗೇ ಇಲ್ದಂಗ ಆಗೋಗ್ಬಿಟ್ಟದೆ. ಇನ್ ನಾನು ಅಷ್ಟು ದೂರ ಹೋಗ್ಬಿಟ್ರೆ ಮಳೆಯಲ್ಲಿ ನೆಂದಿರೋ ಗುಡಿಸ್ಲಾದಂಗ ಆಗ್ಬಿಡ್ತೀನಮ್ಮ. ಇವ್ನು ಯಾವಾಗ್ಲೂ ಟಚ್ ಇದೆ ಯೋಚನೆ. ಇರು ಗುರು, ನೀನು
ಟಚಿಂಗ್ ತಾನೇ ಬೇಕು, ನಾನು ಏರ್ಪಾಟ್ ಮಾಡ್ತೀನಿ. ಮಂಡ್ಯಾಗ ಹೋಗೋಣ, ಕೆಲ್ಸಕ್ಕೆ ಸೇರೋಣ, ಅಲ್ಲೇ ಒಂದು ಮನೆ ಮಾಡೋಣ, ಅಲ್ಲೇ ಒಂದು ಸೆಕೆಂಡ್ ಸೆಟಪ್ ಮಾಡ್ಕೊಳ್ಳೋಣ. 4 ಮಕ್ಕಳ ತಾಯಿ ಇವಳು ಯಾಕೋ ಕೇಳಬೇಕು? ಅಯ್ಯೋ ಏನು ಸೂಪರ್ ಐಡಿಯಾ ಕೊಟ್ಟೋ ರಾಗಿ ಮುದ್ದೆ. ಲವ್ ಬಂದ್ರು ಇಲ್ಲಿ. ಮೊದ್ಲು ಕೆಲಸ ಸಿಗ್ಲಿ, ಆಮೇಲೆ ಸೆಕೆಂಡ್ ಸೆಟಪ್ ಬಗ್ಗೆ ಯೋಚನೆ ಮಾಡೋಣ. ಕೆಲಸನೇ ಇಲ್ಲ ಆಗ್ಲೇ ಸೆಟಪ್. ಮಿಸ್ಟೇಕ್. ನಾವು ಕೆಲ್ಸಕ್ಕೆ ಸೇರ್ತಾ ಇರೋದೇ ಸೆಕೆಂಡ್ ಸೆಟಪ್ ಮಾಡ್ಕೊಳಕ್ಕೆ ಅಂತ. ನಾವು ಸೆಕೆಂಡ್ ಸೆಟಪ್ ಮಾಡ್ಕೋಬೇಕು, ಇವ್ರಿಗೆ ಬುದ್ಧಿ ಕಲಿಸ್ಬೇಕು. ಹಲೋ ಹಲೋ ನೋಡ್ಗುರು, ನಾವ್ ಮಾಡ್ಕೊಂಡಿರೋ ಪ್ಲಾನೇ ಕರೆಕ್ಟ್. ನಾನಂತೂ ಸಿದ್ಧ, ನೀನು ರೆಡಿ ಆಗ್ಬಿಡು. ಹಲೋ ರಾಮನಾಥ್ ಹಿಯರ್. ನೀನೇ ಹೇಳಕ್ಕ. ಇಂಗ್ಲಿಷ್ ಅಲ್ಲಿ ಸ್ಟೈಲ್ ಹೊಡಿ. ಹಲೋ, ಲಕ್ಷ್ಮಿ ಸ್ಪೀಕಿಂಗ್. ನಾನ್ ಲಕ್ಷ್ಮಿ ಮಾತಾಡ್ತಿದ್ದೀನಿ. ಇವತ್ತು ನಾವು ಓವರ್ ಟೈಮ್ ಮಾಡ್ತಾ ಇದ್ದೀವಿ, ಬರೋದ್ ಲೇಟ್ ಆಗುತ್ತೆ. ನಮ್ಮ ಮನೆಯವ್ರಿಗೆ ಮಕ್ಕಳ ಸ್ಕೂಲಿಂದ ಕರ್ಕೊಂಡು ಬಂದ್ಬಿಡಕ್ ಹೇಳ್ತೀರಾ? ಸರಿ ಹೇಳ್ತೀನಿ. ಹಲೋ, ನಾನು ಕರಿಯಪ್ಪನ ಮಿಸಸ್ ಈ ಸ್ಪೀಕಿಂಗ್. ಮಿಸೀಸ? ಓ ಇಂಗ್ಲಿಷು. ಏನಮ್ಮ? ನೋಡಿ, ಹೇಳಿದ್ ಗೊತ್ತಾಯ್ತಲ್ಲ, ನಾನು ಇವತ್ತು ಊಟಿ ಮಾಡ್ತಾ ಇದೀನಿ. ಹಾ, ನಮ್ಮ ಹಸ್ಬೆಂಡ್ ಹೇಳ್ಬಿಡಿ ಈ ಸ್ಕೂಲ್ಗೆ ಹೋಗಿ ಅವರೇ ಮಕ್ಕಳನ್ನ ಕರ್ಕೊಂಡ್ ಬರ್ಲಿ ಅಂತ. ಆಗಬೇಕು ನನ್ನ ಮಗ ಕರೀನಿಗೆ. ಹೇಳ್ತೀನಿ. ಹಾ ಓಕೆ, ತಗೊಳ್ಳಿ. ಹಲೋ. ಏನ್ ಮೇಡಮ್, ನೀವು ಲೇಟಾ? ಹೌದು. ನೋಡಿ, ನಾನ್ ಬರೋವರೆಗೂ ಮನೇಲಿ ಸುಮ್ನೆ ಕೂತಿರ್ಬೇಡಿ, ಅನ್ನ ಸಾರ್ ಮಾಡಿಡಿ. ಏನೋ ನಾನ್ ಅಡ್ಗೆ ಮಾಡ್ಬೇಕಾ? ಹೌದು, ಮತ್ತೆ ಅದು ಬಿಟ್ರೆ ಬೇರೆ ಏನ್ ಕೆಲ್ಸ ಇದೆ ನಿಮ್ಗೆ? ಅಡಿಗೆ ಮಾಡೋಕ್ ಬರಲ್ಲ ಅಂದ್ರೆ ಬೀರುಳ್ ಪುಸ್ತಕ ಇದೆ, ಅದನ್ನ ನೋಡ್ಕೊಂಡಾದ್ರೂ ಮಾಡಿ. ಅಯ್ಯೋ, ಇದೇನೋ ಒಳ್ಳೆ ಸತ್ತಣೆ ನಡ್ಕೊಂಬತ್ತಾ ಇದೀಯಾ? ಎಲ್ಲ ಹಾಳಾಗೋಯ್ತಮ್ಮ. ಯಾಕೋ ಏನಾಯ್ತು? ನಾವು ಸೆಕೆಂಡ್ ಸೆಟಪ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ವಾ. ಅವರು ನಮಗಿನ್ನ ಒಂದ್ ಹೆಜ್ಜೆ ಮುಂದೆ ಹೋಗಿ ನಮ್ಮನ್ನ ಪರ್ಮನೆಂಟ್ ಆಗಿ ಸರ್ವೆಂಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದಾರಮ್ಮ. ಅದೇನ್ ಬಿಡಿಸೇಳ? ಅವ್ರು ಓಟಿ ಮುಗಿಸ್ಕೊಂಡು ಲೇಟ್ ಆಗಿ ಬರ್ತಾರಂತೆ. ಅಷ್ಟ್ರಲ್ಲಿ ನೀವಿಬ್ರು ನಿಮ್ ಮಕ್ಕಳನ್ನ ಸ್ಕೂಲ್ ನಿಂದ ಕರ್ಕೊಂಡ್ ಬರ್ಬೇಕಂತೆ. ನೀನೇನು ಮಾಡ್ಬೇಕಂತೆ? ಬೀರುಲಿ ಪುಸ್ತಕ ಇದೆಯಂತೆ, ನೋಡ್ಕೊಂಡು ಅಡಿಗೆ ಬೇಯಿಸ್ಬೇಕಂತೆ. ಅಡಿಗೆ ನಾಚಿಕಲ್ಲ ನಿನ್ಗೆ? ಅವ್ರು ಹೇಳಿದ್ರು, ನೀವ್ ಕೇಳ್ಬಿಟ್ಟ. ನಾನೇನೋ ಮಾಡ್ಲಿ, ಅವ್ಳು ಫೋನ್ ನಲ್ಲಿ ಮಾತಾಡ್ತಿದ್ಲು. ಫೋನ್ ನಲ್ಲಿ ಹೊಡಿಯಕ್ಕಾಗತ್ತಾ? ಫೋನಲ್ಲಿ ಹೊಡಿಯಕ್ಕಾಗತ್ತಾ? ಈ ಫೋನ್ ಇದ್ರೆ ತಾನೇ ಗೋಳು. ಅಯ್ಯೋ ಅದ್ ನಮ್ಮನೆ ಫೋನು. ಮುಚ್ಚ ಬಾಯ್, ಎಲ್ಲ ನಿನ್ನ ಗುರು ಆಗಿದ್ದು. ನಾನು ಒಂದಿನ ಅಡಿಗೆ ಮಾಡೋಣ ಅಂತಂದೆ, ಈಗ ನೋಡ್ತೀಯಾ? ನೋಡ್ ಮಾತಾಡ. ಅವ್ರು ಹೇಳಿದ್ರು, ಇವ್ರು ಕೇಳ್ಬಿಟ್ರು. ನಾಚಿಗೆಟ್ಟವ್ರು. ಬರ್ಲಿ, ಅವಳು ಬರ್ಲಿ, ಅವಳನ್ನ ತುಂಡು ತುಂಡು ಕತ್ತರಿಸಿ ಈ ಬಾಯಿ ಒಳಗೆ ಹಾಕ್ಬಿಡ್ತೀನಿ.